ಮೇಲೆ ಭರವಸೆ ಭಾಳ ಇಟ್ಕೊಂಡಿದ್ರು. ಮಂತ್ರಿ ಆಗಬೇಕು, ಸರ್ಕಾರ ಬರೋಕ್ಕೆ ನಾನು ಕಾರಣ. ಆ ದೃಷ್ಟಿಯಿಂದ ಇವತ್ತು ಹಿನ್ನಡೆ ಆಗಿದೆ, ಕೋರ್ಟಲ್ಲಿ ಹಿನ್ನಡೆ ಆಗಿದೆ. ಆ ನೋವಿನಿಂದ ಅವರು ಮಾತಾಡಿದ್ದಾರೆ. ನಮ್ಮ ಅಡ್ವೊಕೇಟ್ ಜನರಲ್ ಅವರು ಅವರ ವಾದವನ್ನು ಮನ್ನಣೆ ಮಾಡಿದ್ದಾರೆ. ಅವರು ಇರಿದ್ದಾರೆ, ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ವಾದವನ್ನು ಮನ್ನಣೆ ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಬಂದಿತ್ತು ಅದ್ರ ಪ್ರಕಾರ ಹೈಕೋರ್ಟ್ ಇವತ್ತು ಆದೇಶವನ್ನು ಕೊಟ್ಟಿದೆ ಅಂತೇಳಿ ನಮ್ಮ ಲಾಯರ್ಸು ಹೇಳ್ತಾ ಇದ್ದಾರೆ. ನಾವು ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ಅಪೀಲ್ ಮಾಡಿ ನ್ಯಾಯಕ್ಕಾಗಿ ಮತ್ತೆ ಕೋರ್ಟ್ಗಳ ಮೊರೆ ಹೋಗಬೇಕು ಅಂತ ನಾವು ಅಪೀಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪಾರ್ಟಿನೂ ಕೂಡ ದೃಷ್ಟಿಯಿಂದ ವಿಶ್ವನಾಥ್ ಅವರು ಧೃತಿಗೆಡೋದು ಬೇಡ. ನಾವೆಲ್ಲರೂ ಕೂಡ ವಿಶ್ವನಾಥ್ ಅವರ ಜೊತೆ ಇದ್ದೀವಿ. ಈಗಾಗಲೇ ಅವರು ಸೋತರೂ ಕೂಡ MLC ಮಾಡಿದ್ದೀವಿ. ಮಂತ್ರಿ ಮಾಡಬೇಕು ಅಂತ ಅವ್ರ ಬಯಕೆನೂ ಇತ್ತು. ಯಡಿಯೂರಪ್ಪನವರು ಕೂಡ ಮಂತ್ರಿ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ನಮ್ಮ ಜೊತೆ ಆಡಿದ್ದಾರೆ. ಈಗಾಗಲೇ ಕೇಂದ್ರಕ್ಕೆ ಪಟ್ಟಿನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪಟ್ಟಿನೂ ಕೂಡ ಹೋಗಿದೆ. ಆ ದೃಷ್ಟಿಯಿಂದ ವಿಶ್ವನಾಥ್ ಅವರು ಧೃತಿಗೆಡೋದು ಬೇಡ. ಅವ್ರು ನೋವಿನೆಲ್ಲ ಮಾತು ಹೇಳಿದ್ದಾರೆ. ಒಂದು 2-3 ದಿನದಲ್ಲಿ ಸರಿ ಹೋಗ್ತಾರೆ. ನಾನು ಕೂಡ ನಮ್ಮ ಸೋಮಶೇಖರ್ ಅವರು, ನಾನು ನಮ್ಮ ಆಹಾರ ಮಂತ್ರಿಗಳು ಗೋಪಾಲಣ್ಣ ಅವರು ಅವೆಲ್ಲ ಮಾತಾಡ್ತೀರಿ. ಬೇಜಾರಾಗಿದೆ. ನಾನು ಗೋಪಾಲ ಇರ್ಬೋದು, ಎಲ್ಲ ಕೂಡ ಬೇಜಾರಾಗಿದೆ. ವಿಶ್ವನಾಥರವರೆಗೂ ಕೂಡ ಮಾತನಾಡಿದ್ದೇವೆ. ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊರತೆ ಇದೆ, ಯಾಕೆಂದರೆ ನಾವೇನು ಪ್ರವಾಸದಲ್ಲಿ ಇದ್ದೇವೆ. ಅದರಿಂದ ನಾಳೆ ಬೆಂಗಳೂರಿಗೆ ಹೋದ್ಮೇಲೆ ನಾವೆಲ್ಲ ಮತ್ತೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಪೀಲ್ ಆಗ್ತಕ್ಕಂಥದ್ದು ಮತ್ತೊಂದು ಆಗ್ತಕ್ಕಂಥದ್ದು ಕೂಡ ಏನಂತ ತೀರ್ಮಾನ ಮಾಡಿದ್ದೇವೆ. ಯಾವೊಂದು ಕಾರಣಕ್ಕೂ ಧೃತಿಗೆಡದ ಬೇಕಾಗಿಲ್ಲ. ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ವಿಶ್ವನಾಥರ ಜೊತೆಯಲ್ಲಿದೆ. ಕೂತಿ ಮಾತಾಡಿದ್ದೀವಿ, ನಾವು ಅವರ ಜೊತೆ ಇದ್ದೀವಿ, ಪಕ್ಷನೂ ಜೊತೆ ಇದೆ. ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಬೆಂಗಳೂರಿಗೆ ಹೋದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಕೂತಿ ಇವತ್ತು ನಮ್ಮ ಹಿರಿಯ ಸಚಿವರು, ಕಂದಾಯ ಸಚಿವರು ಹೇಳಿದೆ ಆ ರೀತಿ ನಾವು ಅವರ ಜೊತೆ ಇರ್ತಕ್ಕಂಥದ್ದು ಮುಂದೆ ಯಾವ ರೀತಿ ತೀರ್ಮಾನ ತಗೋಬೇಕು ಇಲ್ಲ ಅದೆಲ್ಲ ನಾವೆಲ್ಲ ಅವರ ನೋವಲ್ಲಿ ಹೇಳಿರ್ಬೋದು. ಪಕ್ಷ ಮತ್ತು ನಾವೆಲ್ಲ ಏನಿದ್ದೀವಿ ಅವರ ಜೊತೆ ಇರ್ತೇವೆ.